ವಿರೋಧ ನಾನು ಒದ್ದಿದೆ ಕರೆ ಮಾಡಿದೆ. ಸೂತ್ರ ಕೊಡುವುದು ಅಲ್ಲಪ್ಪ, ಆ ಸೂತ್ರ ಎಲ್ಲಿದೆ ಇಲ್ಲಿ ಉಂಟಲ್ಲ, ಪುಸ್ತಕ ಎಲ್ಲಿದೆ, ಹಾಗಾದ್ರೆ ಯಾವ ಗ್ರಂಥದಲ್ಲಿದೆ? ಈ ಗ್ರಂಥದಲ್ಲಿ ಇದೆ. ಅದ್ರಲ್ಲಿ ಪ್ರಾಚೀನ ಹೇಳಿಲ್ಲ, ಹೇಳಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಪ್ರಾಚೀನ ಅಲ್ಲ, 200 ವರ್ಷ ಆಗ್ತೀನಿ. ಹೀಗೆ ಉತ್ತರ ಕೊಟ್ಟಿದ್ದೇನೆ ಗ್ರಂಥದಲ್ಲಿ. ಅದು ಗೊತ್ತಿರೋದಿಲ್ಲ. ಪ್ರಾಚೀನ ಯಾವ ಹೇಳಿದ್ರು ಅದೇ 200 ವರ್ಷ ನಾನೇ ಪ್ರಾಚೀನ ಆಗ್ತದೆ ಹೇಳ್ತಾ ಇದ್ದೆ. ಫೋಟೋ ಮಾಡ್ತಿಲ್ಲ, ಈಗ ತೆಗೆದು ಮಾಡಿದೆ. ಆದರೆ ಇನ್ನೊಂದು ವಿಷಯ, ಉಪಸರ್ಗಸ್ಯ ಅದೇಶ ವಿಶೇಷಣಗಳ ಅರ್ಥಚಿಂತನ ಮಾತ್ರ ಅಸ್ತಿ. ನಾವು ನಾಲ್ಕನೇ, ಇದು 3 ವಿಶೇಷ ಇದೆ. 4ನೇ ವಿಶೇಷ, ಒಂದು ಶಬ್ದವನ್ನ ಉಪಸರ್ಗಸ್ಯ ಅರ್ಥಯಿತ್ವ ಒಂದು, ಅದನ್ನು ಆಚಾರ್ಯರು ಅರ್ಥಯಿತ್ವ, ಕೆಲವು ಕಡೆ ಪ್ರಾರ್ಥಯಿತ್ವ, ಇನ್ನು ಕೆಲವು ಕಡೆ ಸಂಪ್ರಾರ್ಥಯಿತ್ವ, ಹೀಗೆ ಪ್ರಯೋಗ ಮಾಡ್ತಾರೆ. ಹೀಗೆ ಉಪಸರ್ಗಗಳು ತುಂಬಾ ಪ್ರಯೋಗ ಮಾಡ್ತಾರೆ. ಗತ್ವ, ಉದ್ಗಮ್ಯ, ಸಮುದ್ಗಮ್ಯ, ಹೀಗೆ ಉಪಸರ್ಗಗಳು ಸಂ, ಉಪ, ಉದ್, ಇದೆಲ್ಲ ವ್ಯಾಖ್ಯಾನ ಕಾರ್ಯ ಅಂದ್ರೆ ಎಲ್ಲ ಉಪಸರ್ಗಗಳಿಗೆ ಅರ್ಥ ಹೇಳಿ ಹೋಗೋದು. ಪ್ರಾರ್ಥಿತ್ವ ಅಂದ್ರೂ ಪ್ರಾರ್ಥಿಸಿ, ಸಂಪ್ರಾರ್ಥಿತ್ವ ಅಂದ್ರೂ ಪ್ರಾರ್ಥಿಸಿ, ಅರ್ಥಿತ್ವ ಅಂದ್ರೂ ಪ್ರಾರ್ಥಿಸಿ. ಅದು ಯಾಕೆ ಶ್ಲೋಕ ಬರ್ತೀವಿ, ಅರ್ಥ ಬೇರೆ ಹೇಳಿದ್ರೆ ಅದೇ ಅರ್ಥ, ಶ್ಲೋಕ ಬರ್ತೀವಿ. ಹಾಗಾದ್ರೆ ಆಚಾರ್ಯ ಶ್ಲೋಕ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ಬೋದು. ಸಂಪ್ರಾರ್ಥಿತ್ವ ಅಂತ ಯಾಕೆ ಹೇಳಿದ್ರು, ಛಂದಪೂರ್ಣ ಅರ್ಥ. ಅದ್ರ ಅರ್ಥ ಏನು, ಆಚಾರ್ಯ ಅರ್ಥ ಇದ್ದ ಶಬ್ದಗಳನ್ನು ಹಾಕಿ ಛಂದಪೂರ್ಣ ಮಾಡಿ ಬರೋದು ಅರ್ಥ. ನಾವು ಛಂದಸ್ಸೌಕರ್ಯ ಛಂದಪೂರ್ಣಾರ್ಥ ಅಂತ ಹೇಳಿದ ಅರ್ಥ ಶ್ಲೋಕ ಮಾಡಲಿಕ್ಕೆ ಬರುದಿಲ್ಲ ಅನ್ನೋದೇ ಬಹಳ ಜನ ಗೊತ್ತಿಲ್ಲ. ಛಂದಸ್ಸೌಕರ್ಯ ಅಂತ ಬರೆದು ಬಿಡ್ತಾರೆ. ಛಂದಸ್ಸೌಕರ್ಯ ಎಂಬುದು ವಿವರಣೆ ಅಲ್ಲ. ಆದ್ದರಿಂದ ಅರ್ಥಯಿತ್ವ ಅಂತ ಬರೆದರೆ, ಅದಕ್ಕೆ ಪ್ರಾ ಸೇರಿಸಿದರೆ ಅಥವಾ ಸಂಪ್ರಾರ್ಥಿತ ಹೇಳಿದರೆ ಪ್ರತಿಯೊಂದು ಉಪಸರ್ಗಕ್ಕೆ ಬೇರೆ ಅರ್ಥ ಕೊಟ್ಟಿದ್ದೇನೆ. ಅಂದ್ರೆ ಆಚಾರ್ಯರು ಪ್ರಯೋಗ ಮಾಡಿದ ಯಾವ ಅಕ್ಷರವೂ ಲೆಕ್ಕ ಆಗಲಿಲ್ಲ. ಅದನ್ನು ಉದಾಹರಣೆ ನಾನೇ ಕೊಡ್ತೇನೆ, ಎಕ್ಸಾಂಪಲ್. ಹೇಗೆ ಅದು ಬೇರೆ ಶಬ್ದ ಹಾಕಿದರೆ ಬೇರೆ ಅರ್ಥ ಕೊಡುತ್ತೇವೆ. ಒಂದು ಈಗ ನೆನಪಾತ್ ಹೇಳ್ತೇನೆ. ವಿಪ್ರಯುಕ್ತ, ವಿಪ್ರವಾಸ, ವಿಪ್ರವಾಸ ಅಕ್ರೂರ. ಅವನ ಹತ್ರ ಸಮಂತ ಮನೆ ಸಿಕ್ಕಿದಾಗ, ಇನ್ನು ಇಲ್ಲಿ ಇದ್ರೆ ದ್ವಾರಕೆಯಿಂದ ಗೊತ್ತಾಗುತ್ತೆ ಅಂತ ವಿಪ್ರವಾಸ ಅಂದ್ರೆ ದೂರ ಹೋದ. ವಿಪ್ರವಾಸ ಅಂದ್ರೆ ಒಂದರ್ಥ ಕೃಷ್ಣನಿಂದ ವಿಪ್ರವಾಸ ಅಂದ್ರೆ ಕೃಷ್ಣ ವಿಹಾಯ ಪ್ರಗತಃ ವಾಸ, ಪ್ರಕೃಷ್ಟಃ ವಾಸ ಅಂದ್ರೆ ಕೃಷ್ಣನನ್ನು ಬಿಟ್ಟು ದೂರ ಹೋದ ಒಂದರ್ಥ. ಅಲ್ಲಿ ವಾಸ, ಪ್ರವಾಸ ಅಂದ್ರೆ ಪ್ರಯಾಣ ಹೋಗುತ್ತೆ. ಅಲ್ಲಿ ಇಲ್ಲಿ ವಿಪ್ರವಾಸ ಅಂದ್ರೆ ಕೃಷ್ಣ ವಿಹಾಯ, ಕೃಷ್ಣನಿಗೆ ಗೊತ್ತಾಗಬಾರ್ದು ಮನೆ ಗದ್ದದ್ದು ಅಂತ ಕೃಷ್ಣನನ್ನು ಬಿಟ್ಟು ದೂರಕ್ಕೆ ಹೋದ. ಎಷ್ಟು ದೂರಕ್ಕೆ ಹೋದರು, ಇದು ಆಚಾರ್ಯ ನಮಸ್ಕಾರ. ವಿಪ್ರವಾಸ ವಿ ಅಂದರೆ ವಿಪಕ್ಷಿ ಪರಮಾತ್ಮ ವಿಷ್ಣು, ಅವನನ್ನೇ ಪ್ರಕೃಷ್ಣ, ಅವನ ಮನಸ್ಸಲ್ಲಿ ಕೃಷ್ಣ ತುಂಬಿಬಿಡ್ತಿದ್ದೆ. ಎಷ್ಟು ದೂರ ಹೋಗೋದು ಅಕ್ರೂರ ಬರುವ ಭಕ್ತ ಅಲ್ಲ. ಸೊ ಅವರು ವಿಪ್ರವಾಸ ಮಾಡಿದ, ಅದನ್ನು ವಿಪ್ರವಾಸ ಮಾಡಿದ. ವಿಷ್ಣುವಿನಲ್ಲೇ ಪ್ರಕೃಷ್ಟವಾದ ವಾಸ, ಮನಸ್ಸು ಭಗವಂತನ ನೆಲೆಸಿದ್ದು ದೇಹದಿಂದ ಹೋಗಬೇಕು. ಈ ಒಂದು ವಿಪ್ರವಾಸ ಶಬ್ದ ಹೇಳಿ ಪನ್ನು ಮತ್ತು 2 ಉಪಸರ್ಗಗಳ ಮೂಲಕ ಹೀಗೆ ಅರ್ಥ ಕೊಡುತ್ತಾರೆ ಆಚಾರ್ಯರು. ಅದನ್ನು ಪ್ರತಿ ಉಪಸರ್ಗ ಆಮೇಲೆ ಇನ್ನು ಚ ವೈದು ಹಿ ಅದಕ್ಕೆಲ್ಲ ಯಾರು ಅರ್ಥ ಬರಬೇಕಾಗ್ತಾ ಇಲ್ಲ. ಅದು ಚವೈದು ಹಿ ವಾಕ್ಯ ಅಲಂಕಾರ ಅಥವಾ ವಾಕ್ಯ ಅಲಂಕಾರ ಅನಲಂಕಾರ ಕೊಳೆ ತಥೈವ ಚ ಸಂವದ ಭವಾನ್ ಭೇದಸ್ಯ ಕರ್ಣಸ್ಯ ಕೃಪಸ್ಯ ಸಂಗೀತ್ಯ ಅಶ್ವತ್ಥಾಮಾದಿ ಕರ್ಣಸ್ಯ ಸಂವದ ತಥೈವ ಚ. ಅಲ್ಲಿ ತಥೈವಕ್ಕೆ ಬರುವ ನೀನು ಹೆಸರು ಹಾಕಬಾರ್ದ, ಶ್ಲೋಕ ಬರ್ತೀವಿ ತಥೈವಕ್ಕೆ ಹೌದು ಶ್ಲೋಕ ಮಾಡಿ ಬರುವುದಿಲ್ಲ ಅಂತ ನಮ್ಮ ಜನ ಹೇಳೋದು. ಅಂದ್ರೆ ತಥೈವಕ್ಕೆ ಒಂದು ಅರ್ಥ ಇದೆ. ನಾರಾಯಣ ನಾರಾಯಣ ನಮಸ್ಕೃತ್ಯ ನರನ್ ಚೈವ ಭಗವಂತನು ಅಲ್ಲಿ ಜ್ಞಾನ